ಗುಡ್ ಮಾರ್ನಿಂಗ್. ಇವತ್ತು 2ನೇ ದಿನ. ಮಾರ್ನಿಂಗ್ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ರೆಡಿಯಾಗಿ ಜಿಮ್ ಕಡೆ ಹೋದ್ನಿ. ಜಿಮ್ ಓಪನ್ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಶಿಲಾಜಿತ್ ಕೊಡೋದು. ಒಂದು ಲೇಡೀಸ್ ಪಿ ಟಿ ಇತ್ತು ಮುಗಿಸ್ಕೊಂಡು ಅದರ ನೆಕ್ಸ್ಟ್ ಇನ್ನೊಂದು ಪಿ ಟಿ ಮುಗಿಸಿ ಫಸ್ಟ್ ಮೀಲ್ ತೊಗೊಂಡು 30 ಮಿನಿಟ್ಸ್ ಸೈಕ್ಲಿಂಗ್ ಮಾಡಿ ಮನೆಗೆ ಬಂದು ರೆಡಿಯಾಗಿ ಹಾಸ್ಪಿಟಲ್ ಹೋದ್ನಿ. ಸೂಪರ್ವಿಷನ್ ಇತ್ತು ಮುಗಿಸ್ಕೊಂಡ್ನಿ. ರಿಸರ್ಚ್ ಡಾಟಾ ಅನಾಲಿಸಿಸ್ ಇತ್ತು ಮಾಡಿ ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡು ಇವತ್ತು ಲೆಕ್ಚರ್ ಕೊಟ್ಟ ರಿಟರ್ನ್ ಮನೆಗೆ ಬಂದ ಜಿಮ್ ಹೋಗಿ ಪ್ರೀ ವರ್ಕೌಟ್ ಮೀಲ್ ತೊಗೊಂಡು ಬ್ಯಾಕ್ ವರ್ಕೌಟ್ ಇತ್ತು ಚಿನ್ನಪ್ ಮಾಡಿದ್ವಿ ವಾರ್ಮಪ್ ಸೊಳಗೆ. ಲ್ಯಾಟ್ ಪುಲ್ ಡೌನ್ ಮಾಡಿದ್ನಿ, ಬ್ಯಾಕ್ ಲ್ಯಾಟ್ ಪುಲ್ ಡೌನ್ ಮಾಡಿದ್ನಿ, ಕ್ರಾಸ್ ಗ್ರಿಪ್ ಲ್ಯಾಟ್ ಪುಲ್ ಡೌನ್, ಸೀಟೆಡ್ ರೋಯಿಂಗ್, ಡಂಬಲ್ ರೋಯಿಂಗ್, ಸ್ಟ್ರೇಟ್ ಆರ್ಮ್ ಪುಲ್ ಡೌನ್, ಬಾರ್ಬೆಲ್ ರೋಯಿಂಗ್, ಡೆಡ್ ಲಿಫ್ಟ್ ಮಾಡಿ ನಾನು ವರ್ಕೌಟ್ ಮುಗಿಸ್ಕೊಂಡು ಈವ್ನಿಂಗ್ ಪಿ ಟಿ ಮುಗಿಸಿ ಜಿಮ್ ಕ್ಲೋಸ್ ಮಾಡಿ ಮನೆಗೆ ಬಂದ ಲಾಸ್ಟ್ ಮೀಲ್ ತೊಗೊಂಡು ಡೇ ಎಂಡ್ ಮಾಡಿದ್ನಿ. ಇವತ್ತು ನಾನು ಪಾಸ್ಟ್ ಏನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಚೆನ್ನಾಗಿರ್ತಾಗೂ ಒಂದು ಕನಸಿತ್ತು, ನಾನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು ಅಥವಾ ಅಥ್ಲೀಟ್ ಆಗಬೇಕು ಇಲ್ಲ ಒಬ್ಬ ಫಿಟ್ನೆಸ್ ಫ್ರೇಕ್ ಆಗಬೇಕಂತಿತ್ತು. ಇದು ನೋಡ್ಬೋದು, ನಾನು ಮಿಸ್ಟರ್ ಹುಬ್ಬಳ್ಳಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ದಿನ ಇದ್ದಂಥ ಫಾರ್ಮ. ಈ ಕಾಂಪಿಟೇಷನ್ ನಂಗೆ ಭಾಳ ಸ್ಪೆಷಲ್ ಐತಿ, ಯಾಕಂದರೆ ನಾನು ಫಸ್ಟ್ ಕಾಂಪಿಟೇಷನ್ದಾಗ ಗೋಲ್ಡ್ ಮೆಡಲ್ ಮಾಡಿದ್ದೆ. ಬಟ್ ಈ ಕಾಂಪಿಟೇಷನ್ ಮಾಡೋ ಹಿಂದಿನ ದಿನ ನನ್ನ 4 kg ವೇಟ್ ಜಾಸ್ತಿ ಇತ್ತು. ಅದನ್ನು ಒಂದೇ ರಾತ್ರಿದಾಗ ನಾನು ಕರಗಿಸಿ ಈ ಕಾಂಪಿಟೇಷನ್ದಾಗ ವಿನ್ ಆಗೇನಿ. ಇದನ್ನು ಆಗಕ್ಕೆ ಸಾಧ್ಯ ಮಾಡಿದಾರ ಅಥವಾ ನನಗೆ ಹೆಲ್ಪ್ ಮಾಡಿದವ್ರು ಅಂದರೆ ನಮ್ಮ ಟ್ರೈನರ್ ಸುರೇಂದ್ರ ಮೋರೆ ಮತ್ತು ಅನಿಲ್ ಪೂಜಾರಿ. ಇದನ್ನ ಯಾಕೆ ಶೇರ್ ಮಾಡತ್ತೀನಿ ಅಂದ್ರೆ, ಬಾಡಿ ಬಿಲ್ಡರ್ ಅಂದರೆ ಬರೀ ತಿಂಡು ಆರಾಮಿರಂಗಿಲ್ಲ ರೀ. ಅವ್ರಿಗೆ ಅಂತ ಒಂದು ಡೈಟ್ ಇರ್ತೈತಿ, ಡಿಸಿಪ್ಲಿನ್ ಇರ್ತೈತಿ, ಡೆಡಿಕೇಶನ್ ಇರ್ತೈತಿ. ಅದನ್ನೆಲ್ಲ ಮಾಡಿ ಅವರ ಒಂದು ಚಲೋ ಅಂತ ಬಾಡಿ ರೆಡಿ ಮಾಡ್ಕೊಂಡಿರ್ತಾರೆ. ಸೊ ಯಾವುದೋ ಒಬ್ಬ ಬಾಡಿ ಬಿಲ್ಡರ್ ಆಗ್ಬೇಕಂದ್ರೆ ಈ ಡಿಸಿಪ್ಲಿನ್ ನೀವು ಕಲೀರಿ ಅಂತ ಹೇಳಕ್ಕೆ